ಹಾಯ್ ಫ್ರೆಂಡ್ಸ್, ನಾನು 3/4 ಸ್ಲೀವ್ಸ್ ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ನೋಡಿ, ಇದು ವರ್ಕ್ ಇದೆ. ಅದಕ್ಕೆ ನಾವು ಸ್ವಲ್ಪ ಪೀಸ್ ಹಾಕ್ಕೋಬೇಕಾಗುತ್ತೆ. ಇದು ಎಷ್ಟಿದೆಯೋ ವರ್ಕು ಅಷ್ಟು ಹಾಕ್ಕೊಂಡು ಈ ಕಡೆ ನಮ್ಮ ಅಗಲ ತಗೊಂಡು ನಮಗೆ ಪೀಸ್ ಕಟ್ಕೋಬೇಕಾಗುತ್ತೆ. ಅಗಲ 10 ಇಂಚ್ ತೊಗೊಂಡಿದ್ದೀನಿ. ನಮ್ಮ ಸ್ಲೀವ್ಸ್ ಉದ್ದ ಬಂದು 18 ಇಂಚ್ ಇದೆ. ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. 19 ಇಂಚಿಗೆ ಮಾರ್ಕ್ ಹಾಕ್ಕೊತಿದ್ದೀನಿ. ಇಲ್ಲಿಂದ 3.5 ಇಂಚು ಕೆಳಗೆ ಇಳಿಸ್ತಾ ಇದ್ದೀನಿ. ಈ ಥರ ಶೇಪ್ ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಕಟ್ ಮಾಡ್ತಾ ಇದ್ದೀನಿ. ಈ ಸ್ಲೀವ್ಸ್ಗೆ 3 ಕಡೆನೂ ನಾವು ಪೀಸ್ ಕಟ್ಟಬೇಕಾಗುತ್ತೆ. ನೋಡಿ, ಇದನ್ನು ಓಪನ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ವರ್ಕೆಲ್ಲ ಸೆಂಟ್ರಿಗೆ ಬರಬೇಕು. ನೋಡಿ, ಇಲ್ಲೊಂದು ಸ್ವಲ್ಪ, ಇಲ್ಲಿ 2 ಪೀಸಿಗೆ ಪೀಸ್ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ವರ್ಕ್ ಇದೆ. ಇದು ನಾನು ಸಿಂಗಲ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡು ಈ ಥರ ವರ್ಕ್ ಕ್ಲೀನಾಗಿ ಜೋಡಿಸ್ಕೋಬೇಕು. ನಮ್ಮ ಬ್ಲೌಸ್ ಲೆಂತು 15 ಇಂಚ್ ಇದೆ. ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಚೆಸ್ಟ್ 9.5 ಇದೆ. 2 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. 11.5 ಇಂಚಿಗೆ ನೋಡಿ ಮಾರ್ಕ್ ಹಾಕ್ಕೊಳ್ತಿದ್ದೀನಿ. ಶೋಲ್ಡರ್ ಬಂದು 5.5 ಇಂಚು. ಆರ್ಮಲ್ ಬಂದು 6 ಇಂಚು. ಶೇಪು, ಬ್ಯಾಕ್ ಸೈಡ್ ಶೇಪು 1.25 ಇಂಚು. ನೆಕ್ಕಿನ ಅಗಲ 2.25 ಇಂಚು. ನಮಗೆ ಡೀಪು ಎಷ್ಟು ಬೇಕೋ ಅಷ್ಟು ತಗೋಬೇಕು. ಡೀಪು 9 ಇಂಚಿದೆ. ನಾನು 9.5 ಇಂಚಿಗೆ 1 ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಕಟಿಂಗ್. ಫ್ರಂಟ್ ಕಟ್ಟಿಂಗು ಚೆಸ್ಟು ಮಾಮೂಲಿ ಅದೇ ಅಳತೆ 11.5 ಇಂಚು. ಶೋಲ್ಡರ್ 5.5 ಇಂಚು. ನೆಕ್ಕಿನ ಅಗಲ 2.25 ಇಂಚು. ಆರ್ಮೋಲು 6 ಇಂಚು. ಆರ್ಮೋಲ್ ಶೇಪು 1 ಇಂಚು. ನೆಕ್ಕಿನ ಉದ್ದ 6.5 ಇಂಚು. ಈಗ ನಾನು ಶೇಪ್ ಕೊಡ್ತಾ ಇದ್ದೀನಿ. ಫಸ್ಟ್ನೇ ಉಕ್ಸಿಂದ ಕ್ರಾಸ್ ಪಟ್ಟಿವರೆಗೂ 4 ಇದೆ. 5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇದು 12 ಇದೆ. 13 ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. 13.5ಗೆ. ಇದು 7 ಇದೆ. 8ಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ನಾವು ಕ್ರಾಸ್ ಪಟ್ಟಿ ಇನ್ನೊಂದು ಬಟ್ಟೆಯಲ್ಲಿ ಕಟ್ ಮಾಡ್ಕೋಬೇಕು, ಯಾಕಂದರೆ ಇದು ವರ್ಕ್ ಇದೆಯಲ್ಲ, ಅದರಲ್ಲಿ ಬರಲ್ಲ ಕ್ರಾಸ್ ಪಟ್ಟಿ. ಇದು
ಫ್ರಂಟ್ ಕಟ್ ಕಟಿಂಗು. ಈಗ ಕ್ರಾಸ್ ಪಟ್ಟಿ ನಾವು ಇನ್ನೊಂದು ಬಟ್ಟೆಯಲ್ಲಿ ಕಟ್ ಮಾಡ್ಕೋಬೇಕು. ಈ ಥರ ಡಬ್ಬಲ್ ಹಾಕ್ಕೋಬೇಕು. ಕ್ರಾಸ್ ಪಟ್ಟಿಗೆ 3 ಇಂಚಿದೆ, ನಾನು 3.5 ಮಾರ್ಕ್ ಹಾಕ್ಕೊತೀನಿ. ಸೆಂಟ್ರಲ್ಲಿ 2.5 ಇದೆ, 3 ಇಂಚು. ಸೈಡಲ್ಲೂ 2.5 ಇದೆ, 3 ಇಂಚು. ಈ ಥರ ಕ್ರಾಸಾಗಿ ಬರಬೇಕು ಕ್ರಾಸ್ ಪಟ್ಟಿ.